first presentation is by Mahadev. So, from Hiregutti School, UK. He has come from UK, okay? But he will speak in Kannada. That's the power of Kannada. ಎಲ್ಲರಿಗೂ ನಮಸ್ಕಾರ. Good morning everybody. Myself Mahadev Bommugowda, science teacher, secondary high school Hiregutti, Kumta, Uttar Kannada. Today I would like to share a few words regarding pollution, aquatic and terrestrial, monitoring and management, waste management, bioremediation. Pollution, ಪರಿಸರದಲ್ಲಿ ಅಸಂಖ್ಯಾತ ಜೀವಿಗಳು ವಾಸಿಸುತ್ತಿವೆ. ಇಲ್ಲಿನ ಪರಿಸರ ಜೀವಿಗಳಿಗೆ ಎಲ್ಲವನ್ನೂ ನೀಡಿದೆ. ಬದುಕನ್ನು ಕಟ್ಟಿಕೊಳ್ಳಲು ಬೇಕಾದಂಥ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದೆ. ಆದರೆ ಪರಿಸರಕ್ಕೆ ನಮ್ಮ ಕೊಡುಗೆ ಏನು ಎನ್ನುವುದರ ಬಗ್ಗೆ ಯೋಚಿಸಿದಾಗ ಅರಿವಿಗೆ ಬರುವುದೇ ಮಾಲಿನ್ಯ. ಮಾಲಿನ್ಯ ಬಹಳ ರೀತಿಯಲ್ಲಿ ಉಂಟಾಗುತ್ತಿದೆ. ಅವುಗಳಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ, ತರಕಾರಿ ತ್ಯಾಜ್ಯಗಳು, ಈ ತ್ಯಾಜ್ಯಗಳು ಇತ್ಯಾದಿ. ಅವುಗಳಲ್ಲಿ ಮುಂಚೂಣಿಯಲ್ಲಿರುವಂಥದ್ದು ಪ್ಲಾಸ್ಟಿಕ್ ತ್ಯಾಜ್ಯಗಳು. ಪ್ಲಾಸ್ಟಿಕ್ ಮಾಲಿನ್ಯ, ಸಂಶ್ಲೇಷಿತ ಪ್ಲಾಸ್ಟಿಕ್ ಉತ್ಪನ್ನಗಳು ಪರಿಸರದಲ್ಲಿ ಸಂಗ್ರಹವಾಗಿರುವುದರಿಂದ ಅವು ಜೀವಿಗಳಿಗೆ, ಅವುಗಳ ಆವಾಸ್ಥಾನಗಳಿಗೆ ಮತ್ತು ಮಾನವನುಗಳಿಗೆ ಸಮಸ್ಯೆಗಳನ್ನು ಸೃಷ್ಟಿಸ್ತಾ ಇದೆ. 1907ರಲ್ಲಿ ಬೆಕೆಲೈಟ್ ಆವಿಷ್ಕಾರವು ವಿಶ್ವ ವಾಣಿಜ್ಯ ಕ್ಷೇತ್ರಕ್ಕೆ ನಿಜವಾದ ಸಂಶ್ಲೇಷಿತ ಪ್ಲಾಸ್ಟಿಕ್ ರಾಳಗಳನ್ನು ಪರಿಚಯಿಸುವ ಮೂಲಕ ವಸ್ತುಗಳಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿತು. ಆದಾಗ್ಯೂ 20ನೇ ಶತಮಾನದ ಅಂತ್ಯದ ವೇಳೆಗೆ ನನ್ನ ಹೆಸರು ಮಹಾದೇವ್ ಬಿ ಗೌಡ, ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿ, ಕುಂಟ, ಉತ್ತರ ಕನ್ನಡ. ಇಂದು ನಾನು ಫುಡ್ ಪ್ರೆಸ್ ವಾಟರ್ ಟ್ಯಾಪ್, ಕಾಲಿನಿಂದ ಒತ್ತುವ ನಲ್ಲಿ ಈ ಯೋಜನೆಯ ಬಗ್ಗೆ ಪ್ರಸ್ತುತಪಡಿಸುತ್ತೇನೆ. ಭೂಮಿಯ ಮೇಲೆ 71% ನೀರಿದ್ದರೂ ಕೂಡ ಅದರಲ್ಲಿ 97.5 ಸಾಗರದ ಉಪ್ಪು ನೀರಾಗಿದೆ.